ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಮೀನವರು ಮನೆಯವರೆಲ್ಲರೂ ಕೂತಿರ್ತಾರೆ. ಆಗ ಮೀನವರು ಮನೇಲಿ ತುಂಬಾ ತೊಂದರೆಗಳಾಗ್ತಾಯಿದೆ, ತುಂಬ ವಿಘ್ನಗಳಾಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಇವರು ಅರ್ಚಕರ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿಯವರು ಹೇಳ್ತಾರೆ, ಹೌದು ಇವಾಗ ನಿನ್ನ ಮನೆ ಕೆಲಸ ತಪ್ಪಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಹೋಗಿರೋಣ ಅಂತ ಹೇಳಿಬಿಟ್ಟು ಏನಾದರೂ ಐಡಿಯಾ ಮಾಡಿದ್ದೀಯೇನೆ ನೀನು ಅಂತ ಹೇಳಿಬಿಟ್ಟು ಶಾಂತಿಯವರು ಕೂಡ ಹೇಳ್ತಾ ಇರ್ತಾರೆ. ಇಲ್ಲ ಅತ್ತೆ, ಆ ಥರ ಏನಿಲ್ಲ, ಮನೇಲಿ ತುಂಬ ವಿಘ್ನಗಳು, ತುಂಬ ತೊಂದರೆಗಳಾಗ್ತಾಯಿದೆ ಎಲ್ರಿಗೂ, ಅದಕ್ಕೋಸ್ಕರ ನಾನು ಸತ್ಯನಾರಾಯಣ ಪೂಜೆನ ನಾನು ಮನೇಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಶಾಂತಿಯವರು ಆ ಹಾವು ಕಚ್ಚಕ್ಕೆ ಬಂದಿದ್ದು ಹೋಗಿದ್ದು ಅದನ್ನೆಲ್ಲ ನೆನಪಿಸ್ಕೊಳ್ತಾರೆ. ನೆನಪಿಸ್ಕೊಂಡಾಗ ರಂಗನಾಥವರು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿದಾಗ ಶಾಂತಿಯವರು ಅದನ್ನೆಲ್ಲ ನೆನೆಸ್ಕೊತಾ ಇರ್ತಾರಲ್ಲ, ಅವರು ಕೂಡ ಆಯಿತು ಮನೇಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಶಾಂತಿಯವರು ಕೂಡ ಒಪ್ಕೊತಾರೆ. ಆಗ ರವಿ ಶ್ರುತಿಯವರು ಕೂಡ ಅದನ್ನೇ ಹೇಳ್ತಾರೆ, ಆಯಿತು ಅವತ್ತು ನಾವು ಕೂಡ ಲೀವ್ ಹಾಕ್ತೀವಿ, ನಾವು ಪೂಜೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ. ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಆಗ ಮನೋಜ್ ಅವರು ಅಂದರೆ ಎಲ್ಲ ಫಿಕ್ಸ್ ಆಯಿತಾ, ಎಲ್ಲ ಫೈನಲ್ಲ ಅಂತ ಕೇಳ್ತಾರೆ. ಹೌದು ಕಣೋ, ಏನೋ ಇವಾಗ ನಿಂದು ಅಂತ ಕೇಳಿದಾಗ, ಇಲ್ಲಿ ಹಿರಿ ಮಗ ಕೂತಿದ್ದೀನಿ, 5 ಡಿಗ್ರಿ ಮನೋಜ, ನನ್ನನ್ನು ಒಂದು ಮಾತು ಕೇಳಬೇಕು ಅನ್ನೋಂಥದ್ದೇನು ಇಲ್ವಾ ನಿಮಗೆ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಪೂಜೆಯಲ್ಲಿ ಕುತ್ಕೊಳ್ಳೋದು ಹಿರಿ ಮಗ ಹಿರಿ ಸೊಸೆನೇ ಅಂತ ಹೇಳ್ತಾ ಇರ್ತಾರೆ. ಆಗ ಮಧ್ಯದಲ್ಲಿ ಸೂರ್ಯ ಅವ್ರು ಹೇಳ್ತಾರೆ, ನೀವು ಹಿರಿ ಮಗ ಹಿರಿ ಸೊಸೆ ಅಲ್ಲ, ನೀವು ಹೊರೆ ಮಗ ಹೊರೆಯಾಗಿರೋ ಸೊಸೆ ನೀವು ಅಂತ ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ಅಂದರೆ ನೀವು ಮಧ್ಯದಲ್ಲಿ ನಮ್ಮ ಬಗ್ಗೆ ಏನಾದರೂ ಮಾತಾಡಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಆಗಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ರೋಹಿಣಿಯವರು ಕೂಡ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಹೇಳ್ತಾರೆ, ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಆಗ್ತಾಯಿದೆ ಅಂದರೆ ಸಾಕು, ಆ ಮೀನ ಮನೆಯವರೆಲ್ಲರೂ ನಮ್ಮ ಮನೆಗೆ ಮೊದಲೇ ಎಲ್ಲರಿಗಿಂತ ಮುಂಚೆನೇ ಅವರೇ ಬಂದುಬಿಡ್ಬೇಕಲ್ವಾ ಅಂತ ಹೇಳಿಬಿಟ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿಯವ್ರಿಗೆ ರಂಗನಾಥ್ ಅವರು ಕೂಡ ಬೈದ್ಬಿಟ್ಟು ಸುಮ್ಮನಿರಿಸ್ತಾರೆ. ಆಗ ಶಾಂತಿಯವರು ಹೇಳ್ತಾರೆ, ಆಯ್ತಾಯಿತು, ಇದು ಯಾವಾಗ ಪೂಜೆ ಇರೋದು ಅಂತ ನೋಡಿಬಿಟ್ಟು ಯಾವ ದಿನ ಮಾಡೋದು ಅಂತ ಹೇಳಿಬಿಟ್ಟು ಹೇಳು, ಆವಾಗ ಎಲ್ಲ ನೋಡಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಇದು ಸತ್ಯನಾರಾಯಣ ಪೂಜೆ ತುಂಬ ಭಕ್ತಿಯಿಂದ ಎಲ್ಲರೂ ಸೇರಿ ಮಾಡೋ ಅಂಥದ್ದು, ಒಬ್ಬೊಬ್ಬರೇ ಮಾಡೋ ಅಂಥದ್ದಲ್ಲ, ಹಾಗಾಗಿ ಎಲ್ಲರೂ ಇಷ್ಟಿಷ್ಟು ಅಂತ ಕೆಲಸನ ಹಂಚ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಸಂತೋಷವಾಗಿ ಪೂಜೆ ಮಾಡೋದಕ್ಕೆ ಅಂತ ಒಪ್ಕೊತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಅಮ್ಮ ಮೀನಮ್ಮ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆಗೆ ಏನಾದರೂ ಹಾಕ್ತೀಯಾ ಅಂತ ಕೇಳ್ತಾರೆ. ಆಗ ಮೀನವ್ರು ಹೇಳ್ತಾರೆ, ರೀ ಅರ್ಧ ಗಂಟೆ ಅಷ್ಟೇ ಕಣ್ರಿ, ಮುಗಿದೋಗುತ್ತೆ, ಎಲ್ಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮೀನವರು ಕೂಡ ಹೇಳ್ತಾರೆ. ಆಗ ರೋಹಿಣಿ ಮತ್ತು ಮನೋಜ್ ಅವರು ಶೋರೂಮ್ಗೆ ಹೋಗಿರ್ತಾರೆ. ಹೋಗಿಬಿಟ್ಟು ಲೆಕ್ಕಾಚಾರನ ಎಲ್ಲ ನೋಡ್ತಾ ಇರ್ತಾರೆ. ಆಗ ಮನೋಜ್ ಅವರು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ, ರೋಹಿಣಿ ಆ ತಿಲಕ್ ರಾವ್ಗೆ ಹೇಳಿಬಿಟ್ಟು ರಿಮೈನಿಂಗ್ ಅಮೌಂಟ್ನ ಹಾಕು ಅಂತ ಹೇಳಿದ್ರಲ್ಲ, ಹಾಕಿಸ್ತಾ ಅಂತ ಕೇಳಿದಾಗ, ಇಲ್ಲ ರೀ ಅಂತ ಹೇಳ್ತಾ ಇರ್ತಾರೆ. ನನಗೆ ಗೊತ್ತು ಬಿಡು, ಅದೆಲ್ಲ ನೀನು ಹಾಕ್ಸಿರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಜ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ವಿತ್ ಲಾಯರ್ ಜೊತೆಗೆ ಅಲ್ಲಿಗೆ ಬರ್ತಾರೆ. ಆಗ ಅವ್ರು ಮನೋಜ್ ಅವ್ರು ನೋಡಿಬಿಟ್ಟು, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ತೊಗೊಂಡು ಬಂದಿರಬಹುದೇನೋ ಅಂತ ಹೇಳಿಬಿಟ್ಟು ಸಂತೋಷ ಆಗ್ತಾರೆ. ಆಗ ಅವ್ರು ಬಂದುಬಿಟ್ಟು, ಏನಪ್ಪ ರಾಜ, ಲೀಗಲ್ ಆಗಿರಲಿ ಅಂತ ಹೇಳಿಬಿಟ್ಟು ಲಾಯರ್ನ ಜೊತೆಗೆ ತೊಗೊಂಬಂದಿದ್ಯಾ ದುಡ್ಡು ಕೊಡೋದಕ್ಕೆ ನೀನು ಅಂತ ಹೇಳಿಬಿಟ್ಟು ಮನೋಜ್ ಅವ್ರು ಕೇಳ್ತಾ ಇರ್ತಾರೆ. ನಾನೇನು ಕೊಡ್ಲಿ, 5 ಡಿಗ್ರಿ ಮನೋಜ ಅಂತ ಹೇಳಿಬಿಟ್ಟು ರಾಜ ಅವ್ರು ಮಾತಾಡ್ತಿರ್ಬೇಕಾದ್ರೆ ಏಕವಚನದಲ್ಲಿ ಮಾತಾಡಿಸ್ತೀಯಾ ಯಾಕೋ ಅಂತ ಹೇಳಿಬಿಟ್ಟು ರೋಹಿಣಿ ಅವ್ರು ಕೂಡ ತುಂಬ ಸಿಟ್ಟಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಮನೋಜರು ಹೇಳ್ತಾರೆ, ಹಾಗೆ ಒಂದು ಕೊಟ್ಟ ಅಂತಂದರೆ ನೋಡು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆವಾಗ ರಾಜ ಅವ್ರ ಹೆಂಡತಿ ಹೇಳ್ತಾರೆ, ನೋಡಿ ಸರ್, ಯಾವಾಗಲೂ ಹೀಗೇನೆ ಅದು ಹೊಡಿತೀನಿ ಬಡಿತೀನಿ ಅಂತಲೇ ಹೇಳ್ತಾರೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನ್ರಿ ನೀವು ಮಾತಿಗಿನ್ನ ಮುಂಚೆನೇ ಹೊಡಿತೀನಿ ಬಡಿತೀನಿ ಅಂತ ಹೇಳ್ತೀರಾ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾರೆ. ಏನಕ್ಕೆ ಸರ್ ಅಂತಂದರೆ, ನೀವು ಮಾಡಿರೋ ಕೆಲಸ ಅಂಥದ್ದಿದೆ, ನೀವು ಮಾಡಿ ತಪ್ಪು ಅವ್ರ ಮೇಲೆ ಹಾಕ್ತೀರೇನ್ರಿ ಅಂತ ಹೇಳ್ತಾರೆ. ನಾನೇನು ತಪ್ಪು ಮಾಡಿಲ್ಲ ಸರ್ ಅಂತ ಹೇಳಿದಾಗ ರೋಹಿಣಿಯವ್ರು ಹೇಳ್ತಾರೆ, ಏನು ಸರ್ ಅವ್ರೇನು ತಪ್ಪು ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ, ನಿಮಗೆ ಅದೆಲ್ಲ ಗೊತ್ತಿರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಂದರೆ ರಾಜ ಅವ್ರ ಹೆಂಡತಿಗೆ ಮೈ ಮುಟ್ಟಿದ್ದು ನೀವು ತಪ್ಪಲ್ವಾ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು, ಸರ್ ನಾನು ಯಾವತ್ತೂ ಆ ಥರ ಕೆಲಸ ಮಾಡಲ್ಲ ಸರ್, ಬೇಕಿದ್ರೆ ನಮ್ಮ ಸ್ಟಾಫ್ನ ಕೇಳಿ ನೋಡಿ ಸರ್, ಇಷ್ಟು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ, ಒಬ್ರ ಜೊತೆನೂ ಆ ಥರ ನಡ್ಕೊಂಡಿಲ್ಲ ಸರ್ ನಾನು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ರೋಹಿಣಿಯವ್ರು ಹೇಳ್ತಾರೆ, ಅಲ್ಲ ಸರ್, ಏನು ಪ್ರೂಫ್ ಇದೆ ಅಂತ ಹೇಳಿಬಿಟ್ಟು ನೀವು ನನ್ನ ಗಂಡನಿಗೆ ಅಪವಾದ ಹಾಕ್ತೀರಾ ಅಂತ ಕೇಳಿದಾಗ, ಪ್ರೂಫ್ ಇಲ್ಲದೆ ನಾನು ಮಾತಾಡೋದಿಲ್ಲ, ಬನ್ನಿ ಕೋರ್ಟಿಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಅಲ್ಲೇ ಏನಂತ ಮಾತಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಲಾಯರು. ಆಗ ಮನೋಜರು ಹೇಳ್ತಾರೆ, ಸರ್ ಇವಳು ನನ್ನ ಹೆಂಡತಿ, ನಾನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಅಂಥವನು, ನನ್ನ ಮರ್ಯಾದೆ ಹೋಗಿಬಿಡುತ್ತೆ ಸರ್, ಈ ಥರ ಎಲ್ಲ ಮಾಡಿಬಿಡಿ ಸರ್ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇರ್ತಾರೆ. ಆಗ ಲಾಯರ್ ಹೇಳ್ತಾ ಇರ್ತಾರೆ, ಹಾಗಾದರೆ ನೀವು ಪರಿಹಾರ ಅಂತ ಕೊಡಬೇಕು ಇವರಿಗೆ ಅಂತ ಹೇಳ್ತಾರೆ. ಪರಿಹಾರನ ಏನು ಅಂತ ಹೇಳಿದಾಗ, ನೀವು 3 ಲಕ್ಷ ಇವ್ರಿಗೆ ಕೇಳಿದ್ದೀರಲ್ಲ, ಅದೇ 3 ಲಕ್ಷನ ನೀವು ಇವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಸರ್ ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಸರ್, ನನ್ನ ಹತ್ರ ನೆಂಚ್ಕೊತೀನಿ ಅಂತಂದ್ರೂ 1 ರೂಪಾಯಿ ನನ್ನ ಹತ್ರ ಇಲ್ಲ ಸರ್, ನಾನು ಎಲ್ಲಿಂದ ತಂದುಕೊಡ್ಲಿ ಅಂತ ಕೇಳಿದಾಗ, ಅಷ್ಟೆಲ್ಲ ಆಗಲ್ಲ, ಹೋಗ್ಲಿ 2 ಲಕ್ಷಕ್ಕೆ ಒಪ್ಕೊತೀನಿ, 2 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಸರ್ ನನ್ನ ಹತ್ರ ಅದೂ ಇಲ್ಲ ಸರ್ ಅಂತ ಅಂದಾಗ ರೋಹಿಣಿಯವರು, ಸರ್ ಕೊನೆಗೆ 1 ಲಕ್ಷ ನಾನು ಕೊಡ್ತೀನಿ ಸರ್ ಅಷ್ಟೇ ಅಂತ ಹೇಳಿಬಿಟ್ಟು ರೋಹಿಣಿಯವರು ಕೂಡ ಒಪ್ಕೊತಾರೆ. ಆಯಿತು, ಅದನ್ನೇ ಇವಾಗ ಕೊಡಿ, ಇವಾಗ ಆ ಕೇಸ್ನ ವಾಪಸ್ ತೊಗೋತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಒಂದೇ ಸತಿ ಕೊಡೋದಕ್ಕೆ ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಸರ್, ಬೇಕಿದ್ರೆ 25 ಸಾವಿರ ಅಂತ ಹೇಳಿಬಿಟ್ಟು ನಾನು 4 ತಿಂಗಳು ಕೊಟ್ಬಿಡ್ತೀನಿ ಸರ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ.
ಆಯಿತು ಹಾಗೆ ಆಗಲಿ 25,000 ಹಾಕಿ ಅವ್ರ ಅಕೌಂಟ್ಗೆ ಅಂತ ಹೇಳಿಬಿಟ್ಟು ರಾಜ ಅಕೌಂಟ್ಗೆ 25,000 ರೂಪಾಯಿ ಮನೋಜ ಹಾಕ್ತಾರೆ. ಆಗ ಆಯಿತು ಮತ್ತೇನಾದರೂ ಮುಂದಿನ ತಿಂಗಳಿಂದ ಕರೆಕ್ಟ್ ಟೈಮಿಗೆ ಕೊಡಲಿಲ್ಲ ಅಂತಂದರೆ ಮತ್ತೆ ನಿಮಗೆ ಪೊಲೀಸ್ ಜೊತೆಗೆ ಬರ್ತೀನಿ ನಾನು ಇಲ್ಲಿಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ರಾಜ ಮತ್ತು ಲಾಯರ್ ಅವರು ಹೊರಟು ಹೋಗ್ತಾರೆ. ಆಗ ಇದೇನಿದು ಈ ಥರ ಗ್ರಹಚಾರ ನನಗೆ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಬೇಜಾರಾಗಬೇಕಾದ್ರೆ ರೋಹಿಣಿ ಅವ್ರು ಹೇಳ್ತಾರೆ, ಮನೋಜ್ ನಂದೇ ತಪ್ಪು, ನಾನು ಮಾಡಿರೋದು ತಪ್ಪದು, ನನಗೆ ಕ್ಷಮಿಸ್ಬಿಡಿ ಮನೋಜ್ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಕೃಷ್ಣ ಕರ್ಕೊಂಡು ಅವ್ರ ಫ್ರೆಂಡ್ ಜೊತೆ ಒಂದು ಬೋರ್ಡಿಂಗ್ ಸ್ಕೂಲಿಗೆ ಸೇರ್ಸೋಣ ಕೃಷ್ಗೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಕರ್ಕೊಂಬಂದಿರ್ತಾರೆ. ಆಗ ಕೃಷ್ಗೆ ಹೇಳ್ತಾ ಇರ್ತಾರೆ ರೋಹಿಣಿಯವರು, ಕೃಷ್ ಇನ್ಮೇಲಿಂದ ಇದೇ ನಿನ್ನ ಸ್ಕೂಲು, ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಒಳಗಡೆ ಅಡ್ಮಿಷನ್ಗೆ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಅಲ್ಲಿ ರಿಸೆಪ್ಷನಲ್ಲಿ ಅವ್ರು ಕೇಳ್ತಾರೆ, ಕಲ್ಯಾಣಿ ಅಂದರೆ ನೀವೇನಾ ಎನ್ಕ್ವೈರಿ ಮಾಡಿದ್ದು ಮಗುನ ಸೇರ್ಸೋದಕ್ಕೆ ಅಂತ ಕೇಳ್ತಾರೆ. ಆಗ ಹೌದು ಸರ್ ನಾನೇ ಅಂತ ಹೇಳಿದಾಗ, ಆಯಿತು ಅಲ್ಲೆಲ್ಲ ನೀವು ಅಡ್ಮಿಷನ್ಗೆಲ್ಲ ರೆಡಿ ಮಾಡ್ಕೊಳ್ಳಿ, ಎಲ್ಲ ನೀವು ಫಾರ್ಮ್ ಫಿಲಪ್ ಮಾಡ್ತಾಯಿರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಯಿತು ಅಂತ ಹೇಳಿಬಿಟ್ಟು ಫಾರ್ಮ್ ಫಿಲಪ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಹೇಳ್ತಾರೆ, ಸರ್ ನಾನು ದುಬೈನಲ್ಲಿರೋದು, ಇವರು ನನ್ನ ಫ್ರೆಂಡ್ ಸುಮಾ ಅಂತ ಹೇಳಿಬಿಟ್ಟು ಇವರು ಗಾರ್ಡಿಯನ್ ಆಗಿ ಇವ್ರು ಇರ್ತಾರೆ, ಇವರೇ ಬರೋದು ನೋಡ್ಕೊಳ್ಳೋದು ಸರ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಯಿತು ಗಾರ್ಡಿಯನ್ನಲ್ಲಿ ನೀವು ಏನಂತ ಸೈನ್ ಹಾಕ್ಬಿಟ್ಟು ಅಡ್ರೆಸ್ನೆಲ್ಲ ಬರೀರಿ ಅಂತ ಹೇಳ್ತಾ ಇರ್ತಾರೆ. ಆಗ ಕ್ರಿಶ್ ಬಂದುಬಿಟ್ಟು, ಅಮ್ಮ ನಾನು ಅಲ್ಲಿರಲ್ಲಮ್ಮ, ನಾನು ನಿನ್ನ ಜೊತೆನೇ ಇರ್ತೀನಮ್ಮ, ನೀನಿರೋದು ಸೂರ್ಯ ಅಂಕಲ್ ಮನೇಲಿ ತಾನೆ, ನೀನು ಯಾಕಮ್ಮ ದುಬೈನಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತೀಯಲ್ಲಮ್ಮ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಸಿಟ್ಟಾಗ್ಬಿಟ್ಟು, ಅದೆಲ್ಲ ನಿನಗೆ ಹೇಳಿದರೆ ಅರ್ಥ ಆಗಲ್ಲ ಕಣೋ, ನೀನು ಸುಮ್ಮನೆ ಒಳಗಡೆ ಹೋಗು, ನೀನು ಇಲ್ಲೇ ಇರಬೇಕು, ನೀನು ಇಲ್ಲಿ ಚೆನ್ನಾಗಿರುತ್ತೆ ಸ್ಕೂಲು, ಹಾಗೆಲ್ಲ ಹಠ ಮಾಡಬಾರ್ದು ಕ್ರಿಶ್, ಹೋಗು ಒಳಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಮಗು ಅಳ್ತಾ ಇರುತ್ತೆ, ಹಾಗೆ ಒಳಗಡೆ ಕಳಿಸ್ತಾರೆ. ಆಗ ಸ್ಕೂಲಲ್ಲಿರೋ ಟೀಚರು ಮಕ್ಕಳು ಹಾಗೆ ಮಾಡೋದು, ಫಸ್ಟಿಗೆ ಬಂದರೆ ಹಾಗೆ ಮಾಡೋದು ಮೇಡಮ್, ನಾನು ನೋಡ್ಕೊತೀನಿ ಹೋಗಿ ಅಂತ ಹೇಳಿಬಿಟ್ಟು ಮಗುನ ಕರ್ಕೊಂಡು ಹೋಗ್ತಾರೆ. ರೋಹಿಣಿಯವರು ಕಣ್ಣೀರು ಹಾಕ್ತಾ ನಿಂತಿರ್ತಾರೆ. ಆಗ ಆಯಿತು ಟೈಮ್ ಆಯಿತು ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಆಟೋ ಹತ್ತುತ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ತಾಯಿ ಕೂಡ ಅಲ್ಲಿರೋದನ್ನು ನೋಡ್ತಾರೆ. ರೋಹಿಣಿಯವರು, ಆಯಿತು ಸುಮ್ಮ ಒಂದು ನಿಮಿಷ ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ ಅಲ್ಲಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಅವ್ರ ತಾಯಿ ಹತ್ರ ಮಾತಾಡ್ತಾರೆ, ಎಲ್ಲಿಗಮ್ಮ ಹೋಗ್ಬಿಟ್ಟಿದ್ದೆ ನೀನು, ಏನಮ್ಮ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಅಲ್ಲ ಕಣೆ ನಂದಿರಲಿ, ನೀನು ಹೇಳಿ ಆ ಮಗುನ ಅನಾಥ ಮಗು ಥರ ನಾನಿದ್ದೀನಿ, ತಾಯಿ ಅಂತ ನೀನಿದ್ದೀಯ, ಅಜ್ಜಿ ಅಂತ ನಾನಿದ್ದೀನಿ, ಅನಾಥ ಮಗು ಥರ ನೀನು ತೊಗೊಂಬಂದು ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ತಿದೆಯಲ್ಲೇ ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ. ಅವನಿಗೆ ಇನ್ನೇನಮ್ಮ ಮಾಡೋದು, ನೀನು ಬಿಟ್ಟೋದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಇಟ್ಕೊಂಡು ಸಾಕಾಗುತ್ತಾ ಆ ಮಗುನ ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ. ಇಲ್ಲ ಕಣೆ ನನ್ನ ಜೊತೆ ಕಳಿಸ್ಬಿಡು, ನಾನೇ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾರೆ. ಆಗಲ್ಲಮ್ಮ ಕಳಿಸೋದಿಲ್ಲ, ನೀನು ಎಷ್ಟು ಇಟ್ಕೊತೀಯೋ ಎಷ್ಟು ನೋಡ್ಕೊತೀಯೋ ಅಷ್ಟು ತೊಂದರೆ ನನಗೆ ಆಗೋದು, ನೀನು ಹೋಗಿ ಚಿಕ್ಕಮ್ಮನ ಮನೇಲಿರು, ನಾನು ಅಲ್ಲಿಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಯಾವಳಿಗೆ ಬೇಕು ನೀನು ದುಡ್ಡು ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಕೂಡ ಬೈತಾ ಇರ್ತಾರೆ. ಆಗ ರೋಹಿಣಿ ಅವ್ರ ತಾಯಿ ಹೇಳ್ತಾರೆ, ಯಾಕೆ ಹೀಗೆ ಆಡ್ತಾ ಇದೆಯಾ ನೀನು, ಏನೇ ಆಗಿದೆ ನಿನಗೆ ಅಂತ ಕೇಳಿದಾಗ, ಏನೂ ಆಗಿಲ್ಲಮ್ಮ, ನನಗೆ ಆ ಮದುವೆ ಮಾಡಿರಲಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ, ಇವಾಗ ಏನೂ ಆಗಲ್ಲ, ಇವನು ಈ ಸ್ಕೂಲಲ್ಲಿ ಹೋದ್ರೇ ಇವನಿಗೆ ಭವಿಷ್ಯ ಚೆನ್ನಾಗಿರೋದು, ಆಯಿತು ನೀನು ಊರಿಗೆ ಹೊರಡು ಇವಾಗ ಅಂತ ಕೈಗೆ ದುಡ್ಡು ಕೊಟ್ಬಿಟ್ಟು ರೋಹಿಣಿಯವರು ಅಲ್ಲಿಂದ ಹೊರಡ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಫಾರ್ ವಾಚಿಂಗ್.